ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ. 59ನೇ ಸಂಚಿಕೆಗೆ ತಮ್ಮನ್ನು ಸ್ವಾಗತಿಸುತ್ತೇನೆ. ಇವತ್ತು ಸುಮಾರು ವರ್ಷಗಳಿಂದ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಬಹಳ ಅಭೂತಪೂರ್ವ ಸಾಧನೆಯನ್ನು ಮಾಡ್ತಕ್ಕಂಥ ಸರ್ಕಾರಗಳು ಮತ್ತು ಈ ಒಂದು ಅಭಿವೃದ್ಧಿ ಮಂಡಳಿಯ ಬಗ್ಗೆ ಒಂದೆರಡು ಮಾತು ಜನ ಮಾತಾಡ್ತಾ ಇದ್ದಾರೆ. ಅದನ್ನು ತಮ್ಮೆದುರಿಗೆ ಹೇಳ್ತೇನೆ. ಏನಂದರೆ, ಇಲ್ಲಿನ ಕಲ್ಯಾಣ ಕರ್ನಾಟಕ ಜನ ಸಿಂಹವನ್ನು ನೋಡಬೇಕು, ಸಿಂಹ ಅದನ್ನು ನೋಡಬೇಕು, ಹುಲಿ ನೋಡಬೇಕು, ಚಿರತೆ ನೋಡಬೇಕು, ಕರಡಿನ ನೋಡಬೇಕು, ಕಾಗಿನ ನೋಡಬೇಕು ಅಂದರೆ ನಾವು ಮೈಸೂರಿಗೆ ಹೋಗಬೇಕಿತ್ತು. ಆದರೆ ನಮ್ಮ ಜಿಲ್ಲೆಯ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಸಾಹೇಬರು, ಅವರ ತಂದೆಯವರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಕೃಪಾ ಕಟಾಕ್ಷದಿಂದ ಮತ್ತು ನೆರೆಯ ಜಿಲ್ಲೆಯವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರ ಒಂದು ಸಹಕಾರದೊಂದಿಗೆ ಕಲಬುರಗಿ ನಗರದ ಹೊರವಲಯದ ಮಾಡಬೂಳು ಹತ್ತಿರ ಸುಮಾರು 30 ಕೋಟಿಗೂ ಅಧಿಕ ಹಣವನ್ನು ವೆಚ್ಚ ಮಾಡಿ ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಮೃಗಾಲಯವನ್ನು ಸೃಷ್ಟಿ ಮಾಡಿ ಮೊನ್ನೆ ತಾನೇ ಲೋಕಾರ್ಪಣೆ ಮಾಡಿದ್ದಾರೆ. ಇದಕ್ಕೆ ಇಲ್ಲಿನ ಜನ, ಈ ಸುತ್ತಮುತ್ತಲಿನ ಜಿಲ್ಲೆಯ ಜನ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದಾರೆ. ಅದರೊಂದಿಗೆ ಇದನ್ನು ಕೂಡ ಬಿಟ್ಟಿಲ್ಲ. ಇದೇನು ಮೃಗಾಲಯ ಇಲ್ಲಿ ಸೃಷ್ಟಿ ಮಾಡಿದಾರಲ್ಲ, ಬಹಳ ಒಳ್ಳೆಯ ಕೆಲಸ. ಇದರಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ, ಕಲಬುರಗಿ ಜಿಲ್ಲೆ ಅಭಿವೃದ್ಧಿ ಪಥದತ್ತ ಸಾಗುವಂತೆ ಮಾಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ಅವರು ತಮ್ಮ ನಮನದೊಂದಿಗೆ ಈ ಮಾತನ್ನು, ಇದನ್ನು ಸೃಷ್ಟಿ ಮಾಡಿದವರಿಗೆ ಹೇಳ್ತಾ ಇದ್ದಾರೆ. ಅವತ್ತು ಏನು ಲೋಕಾರ್ಪಣೆ ಮಾಡಿದ್ರಲ್ಲ ಕಲಬುರಗಿ ಮೃಗಾಲಯ, ಅವತ್ತು ಎಲ್ಲ ಹಾಜರಿದ್ದ ಶಾಸಕರುಗಳಿಗೂ, ವಿಧಾನ ಪರಿಷತ್ ಸದಸ್ಯರುಗಳಿಗೂ, ಅಧಿಕಾರಿಗಳಿಗೂ, ಎಲ್ಲರಿಗೂ, ಸಿಬ್ಬಂದಿ ವರ್ಗದವರಿಗೂ ಕೂಡ ಇವರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಏನು ಮಾಡಿದ್ದಾರೆ, ಅನಂತ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಇಂಥ ಕೆಲಸ ಇನ್ನೂ ಹೆಚ್ಚಾಗಿ ಮಾಡಲಿ, ಜಿಲ್ಲೆಗೊಂದು ತಾಲೂಕಿಗೊಂದು ಮೃಗಾಲಯ ಮಾಡಲಿ ಅಂತಕ್ಕಂಥ ಮಾತನ್ನು ಜನ ಹೇಳಿದ್ದಾರೆ. ಅದನ್ನು ಇವರು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ 59ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.